ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಾಕು, ರಾಜ್ಯಲಕ್ಷ್ಮಿ ಯಾಕೆ ಅಂತಿದ್ದಾರೆ. ಬಸ್ಸಲ್ಲಿ ಸೀಟಲ್ಲ ಮುಖ್ಯ, ಮಹಿಳೆಯರನ್ನ ವಿಧಾನಸೌಧಕ್ಕೆ ಕರೆತರಬೇಕು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಾಕು, ರಾಜ್ಯಲಕ್ಷ್ಮಿ ಯಾಕೆ ಅಂತಿದ್ದಾರೆ. ಬಸ್ಸಲ್ಲಿ ಸೀಟಲ್ಲ ಮುಖ್ಯ, ಮಹಿಳೆಯರನ್ನ ವಿಧಾನಸೌಧಕ್ಕೆ ಕರೆತರಬೇಕು. ಗ್ಯಾರಂಟಿಗಳನ್ನ ಟೀಕಿಸುತ್ತಲೇ ಮಹಿಳಾ ಮೀಸಲಾತಿ ಪರ ಸುಧಾಕರ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ದೇಶದ ಮಹಿಳೆಯರು ಅಂದ್ರೆ ಅಡುಗೆ ಮನೆಗೆ ಮಾತ್ರ ಸೀಮಿತಾನ? ದೇಶದ ಎಲ್ಲಾ ಮಹಿಳೆಯರಿಗೆ ವೋಟಿಂಗ್ ಪವರ್ ಸಾಕಾಗಲ್ಲ, ರಾಜಕೀಯ ಪವರ್ ಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಭಿವೃದ್ಧಿ ವಿಧೇಯಕಕ್ಕೆ ಕಾಂಗ್ರೆಸ್ನಿಂದ ನಕಾರಾತ್ಮಕ ಧೋರಣೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಅಭಿವೃದ್ಧಿಗಿಂತ ರಾಜಕೀಯ ಮುಖ್ಯ. ಇದು ಅತ್ಯಂತ ಕರಾಳ ದಿನ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕಾಂಗ್ರೆಸ್ ಕೊಡ್ತಾ ಇದೆ, ಇದು ಸಾಕು, ಇನ್ನು ರಾಜ್ಯಲಕ್ಷ್ಮಿ ಯಾಕೆ ಅಂತಾರೆ ಇವರು ಕಾಂಗ್ರೆಸ್ಸಿಗರು. ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಕೇಂದ್ರದಲ್ಲಿ ಏನು ಲೋಕಸಭೆಯಲ್ಲಿ ಹಿನ್ನಡೆ ಆಗುತ್ತೆ ಬಿಜೆಪಿಗೆ. ವೋಟಿಂಗ್ ಇರಲ್ಲ, ಬಲ ಸಿಗಲ್ಲ. 33% ಮಹಿಳೆಯರಿಗೆ ಅವಕಾಶ ಬೇಕು ರಾಜಕೀಯವಾಗಿ. ಇದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. 357 ಮತಗಳು ಬೇಕಾಗುತ್ತೆ, 298 ಮತ ಸಿಗುತ್ತೆ, 230 ಮತ ವಿರೋಧ ಆಗುತ್ತೆ. ಹೀಗಾಗಿ ಸೋಲನ್ನ ಅನುಭವಿಸುತ್ತೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಯೋಜನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿಯ ಪಕ್ಷ ಆಗಿರ್ಬೋದು, ಇವುಗಳಿಗೆ ಅಭಿವೃದ್ಧಿ ಬೇಡ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕೆಗಳು ವ್ಯಕ್ತ ಆಗುತ್ತೆ. ಇದನ್ನ ಈ ಪರ ಡಾಕ್ಟರ್ ಕೆ ಸುಧಾಕರ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ಮೂರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಯೋಜನೆಗಳು. ಇದಕ್ಕೆ ಟಿಎಂಸಿ ಆಗಿರ್ಬೋದು, ಹಲವಾರು ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ, ಅನ್ಯಾಯ ಆಗಿದೆ. ಯಾಕಂದ್ರೆ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಡೋದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಬಟ್ ಅದಕ್ಕೆ ಈ ಬೇರೆ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಹೇಳುತ್ತೆ. ಆದ್ರೆ ಬೇರೆ ಪಕ್ಷಗಳು ಹೇಳುವಂಥದ್ದೇನು, ಅಲ್ಲಿ ಆ ಒಂದೇ ಯೋಜನೆ ಇರಲಿಲ್ಲ, ಅಲ್ಲಿ ಡಿಲಿಮಿಟೇಷನ್ ಇತ್ತು, ಹಲವಾರು ಇನ್ನಿತರ ಯೋಜನೆಗಳೇನಿತ್ತು ಅದಕ್ಕೆ ನಮ್ಮ ಒಪ್ಪಿಗೆ ಇರಲಿಲ್ಲ, ಹಾಗಾಗಿ ನಾವು ಅದನ್ನ ವಿರೋಧ ಪಡಿಸಿದ್ವಿ ಅನ್ನುವಂಥದ್ದು ವಿರೋಧ ಪಕ್ಷಗಳ ಮಾತುಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಮೋದಿ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಇದೀಗ ಕೊಡ್ತಾ ಇದ್ದಾರೆ, ಬಟ್ ಅದು ಸಾಕಾಗಿದೆ, ರಾಜ್ಯಲಕ್ಷ್ಮಿ ಬೇಡ ಅಂತಾರೆ ಇವರು. ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುವ 280 ಮಹಿಳೆಯರು ಇರಬೇಕು ರಾಜ್ಯ ಕ್ಯಾಬಿನೆಟ್ನಲ್ಲಿ. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು. ಬಟ್ ಇದಕ್ಕೆ ವಿರೋಧ ವ್ಯಕ್ತ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ.